ದೇವರು ಕೊಟ್ಟಿದ್ದ ಕೃಪೆಗಾಗಿ ಸ್ತೋತ್ರಂ. ಇವತ್ತು ನೋಡುವವರು സായങ്കാലം ಇವತ್ತು ನೋಡುವವರು നാളെ ಇರುವುದಿಲ್ಲ. ಅಂದ ಕಾಲಯಳವಿലാണ് ನಾವು ಪ್ರತಿಯೊಬ್ಬರು ಜೀವಿಸುന്നത്. ನಾವು ಜೀವಿಸುವಾಗ ದೇವರ ಸನ್ನಿಧಿಯಲ್ಲಿ ಪರಿಪೂರ್ಣ ಸಂತೋಷವುಳ್ಳವರಾಗಿ ಸಮಾಧಾನವುಳ್ಳವರಾಗಿ ನಾವು ಪ್ರತಿಯೊಬ್ಬರು ಜೀವಿಸಬೇಕು. ನಾನು ಇವತ್ತು ನಿಮ್ಮೊಂದಿಗೆ ಮಾತಾಡೋಕ್ಕೆ ಇಷ್ಟಪಡೋ ವಿಷಯ, ಆತ್ಮೀಯ ಓಟದಲ್ಲಿ ಜಯ ಹೊಂದುವವರಿಗೆ ಸಿಕ್ಕುವ ಪದವಿಗಳು. ಆತ್ಮೀಯ ಓಟದಲ್ಲಿ ಜಯ ಹೊಂದುವವರಿಗೆ ಸಿಕ್ಕುವ ಪದವಿಗಳು. ಎಲ್ಲರೂ ಶ್ರದ್ಧೆ ಇಟ್ಟು ಕೇಳಬೇಕು. ಪ್ರಕಟಣೆ ಪುಸ್ತಕದಲ್ಲಿ ಇದೆಯೇ, ನೀನು ಸುಮ್ಮನೆ ಅಲ್ಲ ಚರ್ಚಿನಲ್ಲಿ ಚರ್ಚಿನಲ್ಲಿ ಬರುന്നത് ನಮಗೊಂದು ಪದವಿ ಸಿಕ್ಕೋದಕ್ಕಾಗಿയാണ്. ಆ ಪದವಿ ಏನನ್ನು ನೋಡೋಣ. ದೈವಮೇ ಸ್ತೋತ್ರ ತಾವೇ, ಪ್ರೀತಿಯುಳ್ಳ ಸ್ವರ್ಗೀಯ ತಂದೆ, ಅಪ್ಪ ನಾವು ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದಪ್ಪ, ನೀ ನಮ್ಮನ್ನು ಆಶೀರ್ವದಿಸಪ್ಪ, ನಿನ್ನ ರಕ್ತ ಕೋಟೆ ಒಳಪಲ್ಲಿ ನೀ ಕಾಪಾಡಪ್ಪ ದೇವರೇ. ಅಪ್ಪ ವಾಕ್ಯ ನಿನ್ನದಪ್ಪ, ನಾವು ಪ್ರತಿಯೊಬ್ಬರು ನಿನ್ನದಪ್ಪ. ನೀ ನಮ್ಮೊಂದಿಗೆ ಮಾತಾಡಪ್ಪ, ಮನುಷ್ಯ ಸ್ವರವಲ್ಲಪ್ಪ, ನಿನ್ನ ಸ್ವರ ಕೇಳುವುದಕ್ಕೆ ನೀ ಸಹಾಯ ಮಾಡಪ್ಪ. ಇಲ್ಲಿ ಕೂಡಿ ಬಂದಿದ್ದ ಪ್ರತಿಯೊಬ್ಬರು ಮಕ್ಕಳೇ ನೀ ಆಶೀರ್ವದಿಸಪ್ಪ. ಈ ಸ್ವರ ಕೇಳುವ ಪ್ರತಿಯೊಬ್ಬರು ಮಕ್ಕಳೇ ನೀ ಆಶೀರ್ವದಿಸಪ್ಪ. ನಾಶವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೆನ್. ಪ್ರಕಟಣೆ 2ನೇ ಅಧ್ಯಾಯ 7ನೇ ವಾಕ್ಯ ಇನ್ನೊಂದು ಸಾರಿ ಓದು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು, ದೇವರ ಆತ್ಮನು ಸಭೆಗಳಿಗೆ ಹೇಳುವುದು ಏನೆಂದರೆ, ಕಿವಿಯುಳ್ಳವನು ಕೇಳಿ, ಕಿವಿಯುಳ್ಳವನು ಕೇಳಿರಿ. ನಿನಗೆ ಕಿವಿ ಇದೆಯೇ, ನೀ ಕೇಳ್ಕೋ. ಕಿವಿಯುಳ್ಳವನು ಕೇಳಿರಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೀಸದಲ್ಲಿ ಇರುವ ಜೀವದಾಯಕ ವೃಕ್ಷದ ಹಣ್ಣನ್ನು, ಹಲ್ಲೆಲೂಯಾ, ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೂ ಕೊಡುವನು. ನೀ ಜಯ ಹೊಂದಿ. ನಾವೆಲ್ಲ ಓಟಗಾರಾಣು ಮಕ್ಕಳೇ. ಎಲ್ಲಿಗೆ ಓಡಿನ ಓಟಗಾರಾಣೆ? ಪರಲೋಕಕ್ಕೆ ಹೋಗುವ ಓಟಗಾರಾಣು ನಾನು ನೀನು. ನಾವು ಓಡಿ ಗೆಲ್ಲುವಾಗ ಎಡಗಡ ಬಲಗಡ ನೋಡಬಾರ್ದು, ಹಿಂದಿರುಗಿ ನೋಡಬಾರ್ದು. ಆ ಶಿಲುಬೆ ಬಿದ್ದಿದ ಯೇಸುವಿನ ನೋಡಿಕೊಂಡೆ ನೀ ಓಡಬೇಕು. ನೀ ಓಡಿ ಗೆದ್ದಿರಂಗ ಮೇಲೆ ನಿನಗೇನು ಸಿಗುತ್ತೆ? ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೂ ಕೊಡ್ತತೆ. ಆದಾಮವ್ವ ಏದೆನ್ ತೋಟದಲ್ಲಿ ಅವರನ್ನೇ ಹಾಕಿದು ತೋಟ ಕಾಯುವುದಕ್ಕಾಗಿ. ಹಾಗೆ ಹಾಕುವಾಗ ಒಂದು ಸರ್ಪ ಹೆಣ್ಮಗಳ ಹತ್ರ ಬಂದು ದೇವರ ನೆನಕ್ಕೆ ಈ ಹಣ್ಣು ತಿನ್ಬಾರ್ದು ನೀ ಹೇಳಿದು. ಹೌದು, ಈ ಹಣ್ಣು ತಿನ್ಬಾರ್ದು ನೀ ಹೇಳಿದು. ನೀ ಈ ಹಣ್ಣು ತಿಂದು ನೋಡಿದಾಲ್ ನೀನು ದೇವರಂಗೆ ಆಗುತ್ತೆ ಅಂತ ಹೇಳಿದು. ಆವಾಗ ಅಯ್ಯೋ, ನಾವು ದೇವರಂಗೆ ಆಗುತ್ತಾ? ಎನ್ನಲ್ಲಿ ಈ ಹಣ್ಣ ತಿನ್ಬೇಕು ಅನ್ನೋಲ್ಲ ಇದರಲ್ಲಿ ಅವಳು ಏನ್ ಮಾಡಿದೋ, ಈ ಹಣ್ಣು ಕಿತ್ತಿ ಆ ಹಣ್ಣು ಯಾವುದನ್ನು ಹೇಳಿದಾಲ್, ಒಳ್ಳೆಯದನ್ನು ಕೆಟ್ಟದನ್ನು ತಿಳಿಸುವ ಹಣ್ಣಾണ്. ಆ ಹಣ್ಣ ತಿನ್ನುವಾಗ ಅವಳದಿ ಕಣ್ಣು ತೆಗೆದು ಅವಳು ನೋಡುವಾಗ ನನ್ನ ಬೆತ್ತಲೆയാണ്, ನನ್ನ ಗಂಡ ಬೆತ್ತಲೆയാണ്. ಅವರೇನ್ ಮಾಡಿದು, ಎಲೆ ಎಲ್ಲ ಕೂಡ ಜೋಡಿಸಿ ಏನಕ್ಕೆ ಮಾಡಿ ಹೋಗಿ ದೇವರ ಆವಾಗ ಬರ್ತಾ ಇದ್ದಿದ್ದು. ದೇವರ ತಂಗಾಳಿಯಲ್ಲಿ ಬರುವಾಗ ಸೌಂಡ್ ಕೇಳ್ಕೊಂಡು ಅವ್ರ ಮರಕ್ಕಳಗೆ ಹೋಗಿ ಬಚ್ಚಿಕೊಂಡು ಕುಂದಿರುವಾಗ ಆದಮೇನು ಹೇಳಿದು, ನಾವು ಇಲ್ಲೇ ಇದೆ, ನಾವು ಬೆತ್ತಲೆಯಾಗಿ ನೀ ಬರ್ನ ಸೌಂಡ್ ಹೇಳಿ ಕುತ್ಕೊಂಡಿದೆ ಅಂತ ಹೇಳಿದು. ನಾವು ತಿನ್ನೋದನ್ನು ಹೇಳಿದೆ, ಹಣ್ಣು ನೀ ತಿಂದು ಎಲ್ಲೇ. ಹಾಗೆ ಅವರೇ ಇಬ್ಬರನ್ನೇ ಏನು ಮಾಡಿದೋ, ಏದೆನ್ ತೋಟ ಹೊರಗಡೆ ಹಾಕಿ ಆದಿಕಾಂಡ 3ನೇ ಅಧ್ಯಾಯ 24ನೇ ವಾಕ್ಯ. ಅದಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ. ನೋಡು ಮಕ್ಕಳೇ, ಅಲ್ಲಿ ಜೀವ ವೃಕ್ಷದ ಹಣ್ಣ ನಾನು ಈಗ ಹೇಳಿದಲ್ಲ, ಆ ಹಣ್ಣಿನ ಮರವಲ್ಲ ನಿಂತಿದ್ದು. ಇವರು ಪಾಪ ಮಾಡಿದಂಗ ಆಮೇಲೆ ಈ ಹಣ್ಣು ತಿಂದಿದ ಏನಾಗುತ್ತೆ? ಅವರ
ನಿತ್ಯವಾಗಿ ಬದುಕುತ್ತೆ. ಹಾಗೆ ಬದುಕಬಾರದು ಅನ್ನೋಲ್ಲ ಇದರಲ್ಲಿ ದೇವರವರೇ ಹೊರಗಡೆ ಹಾಕಿ ಓದು ಮಗಳೇ. ಆತನು ಏದೇನ್ ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕೆರೂಬಿಯರನ್ನೇ ನಿಲ್ಲಿಸಿ ಗೆದ್ದ ಉರಿಯನ್ನ ಪ್ರಜ್ವಲಿಸುವ ಸುತ್ತುತ್ತಾ ಇರುವ ಕತ್ತಿಯನ್ನು ಇರಿಸಿದನು. ಕತ್ತಿಯನ್ನು ಹಿಡ್ಕೊಂಡು ನಿಲ್ಲಿಸಿದು. ಕೆರೂಬಿಗಳ ಹಿಂಗೆ ಸುತ್ತುತ್ತಾ ಇದೆ. ಸುತ್ತನ ಕತ್ತೆ ಉರಿಯನ್ನ ಕತ್ತಿವಾಗಿ ನಿಲ್ಲಿಸಿದು. ಯಾಕೆ? ಇವರ ಒಳಗೆ ಇವರ ವಾಪಸ್ ಬಂದೆ ಈ ಹಣ್ಣು ತಿನ್ನಬಾರ್ದು. ಹಾಗೆ ಅವರು ಹೊರಗಡೆ ಹೋಗಿ ದೇವರ ಮನುಷ್ಯರುಮಾയിട്ടുള്ള ಸಂಬಂಧ ಕಳೆದೋಯ್ತು ಮಕ್ಕಳೇ. ಹಂಗೆ ಕಳೆದೋಗುವಾಗ ಇನಿ ದೇವರುವಾಗಿ ಇವರಿಗೆ ಯಾವ ಸಂಬಂಧವಿಲ್ಲ. ಮೊದಲು ದೇವರ ಮನುಷ್ಯರು ಮುಖಾಮುಖವಾಗಿ ಮಾತಾಡಿಕೊಂಡಿರಿದಿರು. ಹಾಗೆ ಕಳೆದೋಗುವಾಗ ಯೇಸು ಕ್ರಿಸ್ತನೇ ಈ ಲೋಕದಲ್ಲಿ ಕಳಿಸಿದು. 33 ವರ್ಷ ಯೇಸು ಈ ಲೋಕದಲ್ಲಿ ಜೀವಿಸಿ 3 ವರ್ಷದಿಂದ ಈ ಲೋಕವೆಲ್ಲ ಎಂಬಾಡು ದೇವರ ವಾಕ್ಯ ಸಾರುವುದು. ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟು, ಕಾಲಿಲ್ಲವರಿಗೆ ಕಾಲು ಕೊಟ್ಟು, ಸತ್ತವರನ್ನೇ ಎದುರಿಸಿ ಅನೇಕ ಅದ್ಭುತಗಳು ಮಾಡಿ 33 ವರ್ಷದಲ್ಲಿ ಅವನ್ ನಮಗಾಗಿ ಪಾಪವಿಲ್ಲದ ಓತ್ತಿ ಓರಗಳೇ ಹಳೆ ಒಡಂಬಡಿಕೆ ಕಾಲದಲ್ಲಿ ಓತ್ತಿ ಓರಗಳೇ ಕಡಿದೆ ರಕ್ತ ಸುರಿಸಿ ಪಾಪ ಪರಿಹಾರ ಆಗ್ತಾ ಇದ್ದಿದ್ದು. ಈಗ ದೇವರ ರಕ್ತ ಸುರಿಸಿ ನಮಗೂ ಪ್ರತಿಯೊಬ್ಬರಿಗೂ ಪಾಪ ಪರಿಹಾರ ಮಾಡಿದ್ದು. ಪಾಪಕ್ಕಾಗಿ, ರೋಗಕ್ಕಾಗಿ, ಶಾಪಕ್ಕಾಗಿ ಶಿಲುಬೆಯಲ್ಲಿ ಯಜ್ಞವಾಗಿ ಒಂದು ದೊಡ್ಡ ರಕ್ತವಿಲ್ಲದ ಸುರಿಸಿದು. ಪ್ರಿಯ ಮಕ್ಕಳೇ, ಯೇಸುವಿನ ಹಿಡ್ಕೊಂಡು ಹೋಗುವಾಗ ಸೈತಾನ್ ನಿಂತುಕೊಂಡು ಅವನಿನಿ ಯಾರಿಗೆ ಪ್ರಸಂಗ ಮಾಡ್ತತೆ ನೋಡೋಣ, ಅವನಿನಿ ಯಾರೇ ರೋಗ ಸೌಖ್ಯ ಮಾಡ್ತತೆ ನೋಡೋಣ. ಸೈತಾನ್ ಹಂಗಾರೆ ಹಂಗೆ ನೋಡ್ಕೊಂಡು ನಿಂತಿದ್ದು. ಆವಾಗ ನೋಡೋ ಯೇಸುವಿನ ಒಂದು ತೊಟ್ಟಿ ರಕ್ತ ಕೆಳಗೆ ಬೀಳುವಾಗ ಸೈತಾನ್ ಬಗ್ಗಿಸಿ ಬಂದು ಯೇಸುವಿನ ಕಾಲ್ ಕೆಳಗಡೆ ಅವನ್ ತಲೆ ಕೊಟ್ಟಿದ್ದು. ಈಗ ಅವನಿಗೆ ತಲೆ ಇಲ್ಲ, ಅವನ ಅಲ್ಲೆಲ್ಲ ಕಿಚ್ಚುಕಾನ್ ಬರ್ದು ಹೋಯ್ತು. ನಮ್ಮ ಕಾಲ್ ಕೆಳಗಡೆ ಇದೆ ಸೈತಾನ್. ಪ್ರಿಯ ಮಕ್ಕಳೇ, ನೀವು ಎದುರಬಾರ್ದು. ಸೈತಾನೇ ಎದುರಬಾರ್ದು. ನಾವೇನು ಮಾಡಬೇಕು? ಓಡಬೇಕು. ಎಡಗಡೆ ನೋಡಬಾರ್ದು, ಬಲಗಡೆ ನೋಡಬಾರ್ದು, ಹಿಂದಿರುಗಿ ನೋಡಬಾರ್ದು. ಓಡ್ಕೋಬೇಕು. ಆ ಗುರಿ ಮುಟ್ಟಿನವರೇ ನಾವು ಓಡಬೇಕು. ಎಬ್ರೋಸ್ 12ನೇ ಅಧ್ಯಾಯ 1ನೇ ವಾಕ್ಯ ಓದು. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಚಿತ್ತದಿಂದ ಓಡೋ. ನೀ ಓಡುವಾಗ ಏನ್ ಮಾಡಬೇಕು ಹೇಳಿದೆ? ನಿನ್ನ ಪಾಪವು ಭಾರವು ತೆಗೆದಿಡಬೇಕು. ನೀ ಕರ್ತನಾದ ಯೇಸುವಿನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡುವಾಗ ನೀ ಏನು ಪಾಪ ಮಾಡಿದೋ ಆ ಪಾಪನ ದೇವರ ಮುಂದೆ ಏನು ಮಾಡಬೇಕು? ಅರಿಕೆ ಮಾಡ್ಕೋಬೇಕು. ದೇವರೇ, ನಾನು ಇಂದ ಪಾಪ ಮಾಡಿದ್ದು, ನೀ ಕ್ಷಮಿಸೋ. ನಾನು ಇನ್ಮೇಲೆ ನಿನ್ನ ಮಗಳಾಗಿ ನಿನ್ನ ಮಗನಾಗಿ ಜೀವಿಸ್ತೀನಿ. ನನ್ನ ಹೃದಯದಲ್ಲಿ ಬಾ. ನೀ ದೇವರನ್ನೇ ಬಿಟ್ಟು ಹೋಯ್ತಾಲ್ ನನಗೆಂದ ಕಷ್ಟವಾಗುತ್ತೆ. ನಾನೇನು ಹೇಳೋದು ಬೇಡ, ನೀ ಅನುಭವಿಸುವಾಗ ಗೊತ್ತಾಗುತ್ತೆ. ದೇವರನ್ನೇ ಬಿಟ್ಟಿದ್ದವರೇ ನೆನಪಿಗೆ ತಂದುಕೊಳ್ಳ್ರಿ. ನಾನು ನಿನ್ನನ್ನು ಅರ್ದು ಬಿಡ್ತೀನಿ ಹೇಳಿರಿಕೆ ಆಡು. ದೇವರೇ, ನಿನ್ನನ್ನು ಅರ್ದು ಬಿಡಬೇಡ. ಈಗಿಲ್ ನೀ ದೇವರನ್ನೇ ಕಂಡುಕೊಂಡು ದೇವರ ಮಕ್ಕಳಾಗಿ ನಿಜವಾದ ದೇವರಿನ ಮುಖ ನೋಡಿಕೊಂಡು ಜೀವಿಸಿದ ನನಗೆ ಶಾಂತಿ, ಸಮಾಧಾನ, ಸಂತೋಷ, ದೇವರೊಂದಿಗೆ ವಾಸ ನನಗೆ ಸಿಗುತ್ತೆ. ನೀವು ಓಡಿಕೋ, ಎಲ್ಲ ಕಡೆ ನೋಡಬೇಡ. ಯೇಸುವಿನ ಹೃದಯದಲ್ಲಿ ಸ್ವೀಕಾರ ಮಾಡಿ ನೀವು ಓಡಬೇಕು. ಓಡಿ ನೀ ಎಲ್ಲಿ ಹೋಗ್ಬೇಕು? ಸ್ವರ್ಗ ರಾಜ್ಯದಲ್ಲಿ, ನಿತ್ಯ ರಾಜ್ಯದಲ್ಲಿ, ಆ ದೇವರ ಜೊತೆಯಲ್ಲಿ ಹೋಯ್ತಾ ನೀವು ಓಡಿ ಅಲ್ಲಿ ಹೋಗುವಾಗ ದೇವರು ನಿನಗೆ ಏನು ಕೊಡ್ತೀನಿ ನೀನು ಹೇಳಿದ ಜೀವದಾಯಕ ಹಣ್ಣನ್ನು ತಿನ್ನಕ್ಕೆ ನಮಗೂ ಕೊಡ್ತತೆ. ಆ ಹಣ್ಣು ತಿನ್ನನವರಿಗೆ ಭಿನ್ನೆ ಜೀವಮಾನದಲ್ಲಿ ಸಾವಿಲ್ಲ. ಹಣ್ಣು ನಮಗೂ ಕೊಡ್ತತೆ. ಇನ್ನು ಎರಡನೇದು ಏನನ್ನು ನಮಗೂ ನೋಡೋಣ.
ಪ್ರಕಟಣೆ 2ನೇ ಅಧ್ಯಾಯ 11ನೇ ವಾಕ್ಯ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಜಯ ಹೊಂದುವವನಿಗೆ ಎರಡನೆಯ ಮರಣದಿಂದ ಮಕ್ಕಳೇ, ಜಯ ಹೊಂದುವವರಿಗೆ ನೀವು ಓಡಿ ಗೆದ್ದಿದ ಮೇಲೆ ನಿನಗೆ ಎರಡನೇ ಮರಣವಿಲ್ಲ. ಆ ಎರಡನೇ ಮರಣ ಯಾವುದನ್ನು ಗೊತ್ತಾ? ಒಂದು ಸಾರಿ ಹುಟ್ಟುವ ಅಂತ പറഞ്ഞാൽ ನಾವು ತಾಯಿ ಹೊಟ್ಟೆ ಒಳಗೆ ಹುಟ್ಟುತ್ತಾ ಇದೆ. ಒಂದು ಸಾರಿ ಹುಟ್ಟಿದ ಒಂದು ಸಾರಿ ಹುಟ್ಟುವವರಿಗೆ 2 ಮರಣವಿದೆ. 2 ಸಾರಿ ಹುಟ್ಟುವವರಿಗೆ ಒಂದೇ ಮರಣ. 2 ಸಾರಿ ಹುಟ್ಟುವುದನ್ನು പറഞ്ഞാൽ ಏನು? ಫಸ್ಟು ತಾಯಿ ಹೊಟ್ಟೆ ಒಳಗೆ ಹುಟ್ಟಿದ್ದು, ಆಮೇಲೆ ಯೇಸು ಕ್ರಿಸ್ತನಲ್ಲಿ ಹುಟ್ಟುತ್ತೆ. ಅದು ಹೆಂಗೆ ಹುಟ್ಟುತ್ತೆ? ನಿನ್ನ ಪಾಪ ಎಲ್ಲ ದೇವರ ಮುಂದೆ ಅರಿಕೆ ಮಾಡಿ, ಯೇಸುವೆ ನಾನು ಪಾಪಿ, ನನ್ನ ಹೃದಯದಲ್ಲಿ ಬಾ, ನಾನು ನಿನ್ನ ಮಗನಾಗಿ ಜೀವಿಸ್ತೀನಿ, ನಾನು ಇನ್ಮೇಲೆ ನಿನಗಾಗಿ ಜೀವಿಸ್ತೀನಿ. ಯೇಸುವಿನ ರಕ್ತದಲ್ಲಿ ಯಾವಾಗ ತೊಳೆದ ನಿನ್ನ ಹೆಸರ ಜೀವವಾದ ಪಟ್ಟಿಯಲ್ಲಿ ಬರೀತತೆ. ಇವತ್ತಿಂದ ಇವಳು ನನ್ನ ಮಗಳು, ಇವನು ನನ್ನ ಮಗನು ಜೀವವಾದ ಪಟ್ಟಿಯಲ್ಲಿ ಬರೀತತೆ. ಆವಾಗ ನಮಗೆ ಎರಡನೇ ಮರಣವಿಲ್ಲ. ಆ ಎರಡನೇ ಮರಣ ಯಾವುದನ್ನು ಹೇಳಿದಾಲ್? ಪ್ರಕಟಣೆ 21ನೇ ಅಧ್ಯಾಯ 8ನೇ ವಾಕ್ಯ ಓದು. ಏಡಿಗಳು, ಆದರೆ ಏಡಿಗಳು ಪ್ರಿಯ ಮಕ್ಕಳೇ, ನೀ ಏಡಿ ಆಗಬಾರ್ದು. ನೀ ದೇವರನ್ನೇ ಕಂಡುಕೊಂಡಿದ್ದಾಲ್, ನೀ ದೇವರ ಮಗನಾಗಿ ಜೀವಿಸ್ಕೋಬೇಕು. ಆರು ನಿನ್ನೆ ಒಡೆಯಕ್ಕೆ ಬಂದಾಲು, ಆರು ನಿನ್ನೆ ಏನು ಮಾಡಕ್ಕೆ ಬಂದಾಲು ನೀ ಅದು ಬಿಡಬಾರ್ದು. ನೀ ಯೇಸುವಿನ ಯಥಾರ್ಥವಾಗಿ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದ ವ್ಯಕ್ತಿ ಒಂದು ದಿನ ಏಡಿ ಆಗಬಾರ್ದು. ಏಡಿಗಳು ನಂಬಿಕೆ ಇಲ್ಲದವರು. ನಿಮ್ಗೆ ನಂಬಿಕೆ ಇರಬೇಕು. ನಾನು ಯೇಸುವಿನ ಸನ್ನಿಧಿಯಲ್ಲಿ ಸೇರುತ್ತದೆ, ನಾನು ಯೇಸುವಿನ ಮಗಳಾಗಿ ಜೀವಿಸ್ತೀನಿ, ಅವನ್ ನನ್ನ ತಂದೆಯಾಣ. ನಮ್ಗೆ ನಂಬಿಕೆ ಇರಬೇಕು. ನನ್ನ ಪಾಪಕ್ಕಾಗಿ, ನನ್ನ ರೋಗಕ್ಕಾಗಿ, ನನ್ನ ಶಾಪಕ್ಕಾಗಿ ಅವನ್ ಶಿಲುಬೆಯಲ್ಲಿ ಯಜ್ಞವಾಗಿ ಸತ್ತು ಉಣಲ್ಪಟ್ಟು 3ನೇ ದಿನ ಎದ್ದು ಬಂದು ಇವತ್ತು ಜೀವಿಸುವ ದೇವರನ್ನ ನೀ ನಂಬಬೇಕು. ನಂಬಿಕೆ ನಮ್ಮಲ್ಲಿ ಇರಬೇಕು. ಆಮೇಲೆ ಅಸಹ್ಯವಾದದರಲ್ಲಿ ಸೇರಿದವರು. ಅಸಹ್ಯವಾದ ಇಲ್ಲಿ ಓದುವಾಗ ನನ್ನಲ್ಲಿ ಏನೆಲ್ಲ ಇದೆಯಾ ನಿಮ್ಮ ತಾನೇ ಶೋಧನೆ ಮಾಡಿ ನೋಡು. ಅಸಹ್ಯವಾದ ವಿಷಯದಲ್ಲಿ ಸೇರಬಾರ್ದು. ಆಮೇಲೆ ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಿಗಳು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ. ಅದು ಎರಡನೆಯ ಮರಣ. ಪ್ರಿಯ ಮಕ್ಕಳೇ, ಈ ಎರಡನೇ ಮರಣ ನನಗೆ ಬೇಡ. ನೀ ಎರಡನೇ ಮರಣದಲ್ಲಿ ಹೋಗಬೇಡ. ನೀ ಈ ಓದಿದ ಎಲ್ಲ ವಿಷಯ ನೀ ಓದಿ ನೋಡಿ. 21ನೇ ಅಧ್ಯಾಯ, ಪ್ರಕಟಣೆ 21ನೇ ಅಧ್ಯಾಯ 8ನೇ ವಾಕ್ಯ. ಮನೆಯಲ್ಲಿ ಹೋಗಿ ದೇವರೇ ಇದೇನೇಲಿ ನನ್ನಲ್ಲಿ ಇದೆಯಾ? ಬಿಂಬಾರಾಧಿಗಳು, ನೀವ್ರ ಗೊಂಬೆ ಇಟ್ಟುಕೊಂಡು ಪೂಜೆ ಮಾಡೋಣ ಒಂದಲ್ಲ ಬಿಂಬಾರಾಧನ. ನೀ ನಿನ್ನ ದೇವರನ್ನೇ ಕಟ್ಲಿನ್ ಜಾಸ್ತಿ ನಿನ್ನ ಗಂಡನೇ ಪ್ರೀತಿ ಮಾಡಿದೆ, ಅದು ವಿಗ್ರಹಾರಾಧನೆಯ. ನೀನು ನಿನ್ನ ಕೆಲಸ ಜಾಸ್ತಿ ಪ್ರೀತಿ ಮಾಡಿದೆ, ಅದು ವಿಗ್ರಹಾರಾಧನೆಯ. ನಿನ್ನ ಮಕ್ಕಳೇ ಪ್ರೀತಿ ಮಾಡಿದೆ, ಅದು ವಿಗ್ರಹಾರಾಧನೆಯ. ನಿನ್ನ ಡ್ರೆಸ್ಸಿನೇ ನೀ ಪ್ರೀತಿ ಮಾಡಿದೆ, ಅದು ವಿಗ್ರಹಾರಾಧನೆಯ. ನಿನ್ನ ಬಂಗಾರವಿನೇ ಯೇಸುವಿನೇ ಕಟ್ಲಿ ಜಾಸ್ತಿ ಆರೆ ನೀ ಪ್ರೀತಿ ಮಾಡೋಣ, ಏನು ನೀ ಪ್ರೀತಿ ಮಾಡೋಣ, ಅದು ವಿಗ್ರಹಾರಾಧನೆಯ. ಪ್ರಿಯ ಮಕ್ಕಳೇ, ವಿಗ್ರಹಾರಾಧಕರು ಎಲ್ಲ ಸುಳ್ಳುಗಾರರು. ನಿನ್ನ ವಾಯಲ್ಲಿ ಸುಳ್ಳು ಬರಬಾರ್ದು. ಹೌದು എന്ന് പറഞ്ഞാൽ ಹೌದು, ಇಲ್ಲ എന്ന് പറഞ്ഞാൽ ಇಲ್ಲ. ಹಾಗೆ ನೀ ಜೀವಿಸ್ಕೊಂಡು ಹೋಯ್ತಾಲ್ ದೇವರು ನಿನಗೆ ಎಲ್ಲ ವಿಧ ಆಶೀರ್ವಾದವು ಕೊಡ್ತತೆ, ಎಲ್ಲ ವಿಧ ಆಶೀರ್ವಾದವು ಕೊಡ್ತತೆ. ದೇವರು ನಿನಗೆ ಕೈ ಬಿಡೋದಿಲ್ಲ, ನಿನ್ನೆ ಕಾಪಾಡುವ ದೇವರು, ಜೀವಿಸುವ ದೇವರು. ಆ ದೇವರನ್ನ ನೀ ಕಂಡುಕೊಂಡು ಜೀವಿಸಿದ ನಿನಗೆ ಎರಡನೇ ಮರಣವಿಲ್ಲ. ನೀ ಓಡಿಕೋ, ಓಡಿ ನೀ ಗೆಲ್ಲುವವರಿಗೆ ಎರಡನೇ ಮರಣವಿಲ್ಲ. ಮೂರನೇದು ನಮಗೆ ನೋಡೋಣ. ಪ್ರಕಟಣೆ 2ನೇ ಅಧ್ಯಾಯ 17ನೇ ವಾಕ್ಯ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ. ಹಲ್ಲೆಲೂಯಾ.
ಯಾರು ಜಯ ಹೊಂದುತ್ತಾನೋ ಅವರಿಗೆ ಬೆಚ್ಚಿ ಇಟ್ಟಿದ್ದ ಮನ್ನವನ್ನು ಆಹಾರವನ್ನು ಕೊಡುವೆನು. ಓಹ್ ಹಲ್ಲೆಲೂಯಾ. ನೀ ಗೆದ್ದ ದೇವರ ಹತ್ರ ಹೋಗುವಾಗ ದೇವರು ಬಚ್ಚಿ ಇಟ್ಟಿರಿക്കുന്ന ಮನ್ನ, ಅದಾയത് ಮಿಸ್ರೈಮ್ ದೇಶದಲ್ಲಿನ ಇಸ್ರಾಯೇಲ್ ಮಕ್ಕಳನ್ನೇ ಕರ್ಕೊಂಡು ಹೋಗುವಾಗ ಮರುಭೂಮಿಯಲ್ಲಿ ದೇವರು ಮೇಲ್ಗಡೆಯಿಂದ ವರ್ಷಿಸಿ ಕೊಟ್ಟಿದ್ದಾನೆ ಮನ್ನ. ನಾವು ಮನ್ನ ವಿಷಯ ಹೇಳುವಾಗ ದೇವರು ಅವರಿಗೆ ಮನ್ನ ಕೊಟ್ಟಿದ್ದದ ನಾವು ಯೋಜನೆ ಮಾಡ್ತತೆ. ಪ್ರಿಯ ಮಕ್ಕಳೇ, ನಾವು ಹೊಸ ಇಸ್ರಾಯೇಲಾಯ ನಮಗೆ ದೇವರು ಕೊಡೋ ಮನ್ನ ದೇವರ ವಾಕ್ಯ ನನ್ನಲ್ಲಿ ಇರಬೇಕು. ನಾವು ಯಾರಲ್ಲಿ ಇರಬೇಕು? ದೇವರಲ್ಲಿ ಇರಬೇಕು. ವಾಕ್ಯ ನಮ್ಮ ಕಾಲಕ್ಕೆ ದೀಪವು ಪಾದಕ್ಕೆ ಪ್ರಕಾಶವು ಮಾಡ. ವಾಕ್ಯ ಓದುವವರೇ, ಕೇಳುವವರೇ, ಅದನ್ನೊಂದೇ ನಡೆಯುವವರೇ ಯಾರು? ಧನ್ಯರೇ. ನಾವು ಏನು ಮಾಡಬೇಕು? ವಾಕ್ಯ ಓದಬೇಕು. ನಿನಗೆ ಓದಕ್ಕೆ ಬರಲಿಯೋ ಬೇರೆಯವ್ರ ಕೈಲಿ ಓದಿಸಬೇಕು. ಓದಿಸಿ ನನಗಿದೊಂದು ಓದಿ ಕೊಡಮ್ಮ, ಇದೊಂದು ಓದಿ ಕೊಡಪ್ಪ ಅಂತ ಹೇಳಿ ಓದಬೇಕು. ಓದಿದಾಗದಲ್ಲ, ಅದೇನು ಮಾಡಬೇಕು? ಕೇಳಬೇಕು. ಕೇಳಿ ಏನು ಮಾಡಬೇಕು? ಅದನ್ನೊಂದೇ ಜೀವಿಸಬೇಕು. ಏದನ್ನೊಂದೇ ವಾಕ್ಯಾನುಸಾರವಾಗಿ ನಾವು ಜೀವಿಸಬೇಕು. ಅದೇ ನಮಗೆ ದೇವರು ಬಚ್ಚಿ ಇಟ್ಟಿದ ಮನ್ನವನ್ನು ಕೊಡ್ತತೆ. ಆಮೇಲೆ ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಪ್ರಿಯ ಮಕ್ಕಳೇ, ಮನ್ನ ಒಂದಲ್ಲ ದೇವರು ಕೊಡೋದು. ಒಳ್ಳೆ ಕಲ್ಲಿನಲ್ಲಿ ಬರೆದಿಟ್ಟಿರಿക്കുന്ന ಬಿಳಿ ಕಲ್ಲಿನಲ್ಲಿ ಬರೆದಿಟ್ಟಿರಿക്കുന്ന ಹೊಸ ಹೆಸರು. ಈಗ ಸಾಲಿಕುಟ್ಟಿಯನ್ನು ಕರಿತತೆ, ಲೆದೆಯನ್ನು ಕರಿತತೆ, ಸ್ಟೆಲ್ಲೆಯನ್ನು ಕರಿತತೆ. ಅಲ್ಲಿ ಹೋಗುವಾಗ ಲೆದೆ ಇಲ್ಲ, ಸ್ಟೆಲ್ಲೆ ಇಲ್ಲ, ಸಾಲಿಕುಟ್ಟಿ ಇಲ್ಲ. ದೇವರು ನಮ್ಗೆ ಏನು ಕೊಡ್ತತೆ? ಹೊಸ ಹೆಸರು ಕೊಡ್ತತೆ. ಹೊಸ ಹೆಸರು ಯಾಕೋಬನಿಗೆ ದೇವರಿಗೆ ಹೇಳಿದು, ಇವತ್ತಿಂದ ನೀ ಯಾಕೋಬಲ್ಲ ಇಸ್ರಾಯೇಲ್ ಆಡೋಣ. ಅದೇ ತರ ನಿನಗೂ ಏನು ಕೊಡ್ತತೆ? ಹೊಸ ಹೆಸರು ಕೊಡ್ತತೆ. ಹೊಸ ಹೆಸರು. ಈ ಹೆಸರು ಬೇಕನವರೇ ದೇವರ ಸನ್ನಿಧಿಯಲ್ಲಿ ಓಡಿ ಗೆದ್ದಿದ್ದಾಲ್. ದೇವರಲ್ಲಿ ಬಿಳಿ ಕಲ್ಲಿನಲ್ಲಿ ಬರೆದಿಟ್ಟಿರಿക്കുന്ന ಹೆಸರು ಕೊಡ್ತತೆ. ಹೆಸರು ಕೊಡೋದು ಒಂದಲ್ಲ, ಓದು ಮುಂದಕ್ಕೆ. ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ನಾರಿಗೂ ತಿಳಿಯದು. ಹಲ್ಲೆಲೂಯಾ. ಆ ಹೆಸರನ್ನು ಹೊಂದಿದವರಿಗല്ലാതെ ಬೇರೆ ಯಾರಿಗೂ ಗೊತ್ತಿಲ್ಲ. ನನಗല്ലാದೆ ನನ್ನ ಹೆಸರು ನಿಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ನಿನಗല്ലാದೆ ನಿನ್ನ ಹೆಸರು ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ನಮಗೆ ಹೊಸ ಹೆಸರು ಕೊಡ್ತತೆ. ಅದು ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಇನ್ನ ಪ್ರಕಟಣೆ 3ನೇ ಅಧ್ಯಾಯ 5ನೇ ವಾಕ್ಯ ಓದು. ಜಯಶಾಲಿಯಾಗಿ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊಂದಿರುವನು. ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿ ಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ಆಮೆನ್. ಹಲ್ಲೆಲೂಯಾ. ನೀ ದೇವರ ಸನ್ನಿಧಿಯಲ್ಲಿ ಹೋಗುವಾಗ ಸೈತಾನ್ ನಿಂತುಕೊಂಡು ಏನು ಹೇಳ್ತದೇನೋ, ಒಂದು ಸೈಡಿನಲ್ಲಿ ಸೈತಾನ್ ನಿಲ್ಲುತ್ತಾ ಇದೆ. ಅವನ ಲೋಕದಲ್ಲಿ ಇರುವಾಗ ಏನೆಲ್ಲ ಮಾಡಿ ಬಂದಿದ್ದನ್ನು ಗೊತ್ತಾ? ಅವಳ ಏನೆಲ್ಲ ಮಾಡಿ ಬಂದಿದ್ದನ್ನು ಗೊತ್ತಾ ಅನ್ನೋದು ಸೈತಾನ್ ಹೇಳ್ತತೆ. ಆವಾಗ ದೇವರು ತಂದಕ್ಕೆ ಹೇಳ್ತತೆ, ಅವನು ನನ್ನ ಮಗನು, ಅವಳು ನನ್ನ ಮಗಳು, ಅವಳದ್ದು ಹೆಸರು ಜೀವಬಾಧ ಪಟ್ಟಿಯಲ್ಲಿ ಇದೆ. ನನ್ನ ರಕ್ತದಲ್ಲಿ ಅವಳು ಅವನು ತೊಳೆಯಲ್ಪಟ್ಟಿದೆ. ದೇವರ ಮುಂದೆ ಯೇಸು ಕ್ರಿಸ್ತನು ವಾದ ಮಾಡ್ತತೆ. ಯೇಸು ಕ್ರಿಸ್ತ ನಮಗೆ ಏನಾಗುತ್ತೆ? ಅಡ್ವೊಕೇಟ್ ಆಗಿ ನಿಲ್ಲುತ್ತೆ. ಅಡ್ವೊಕೇಟ್ ಆಗಿ ಈ ಲೋಕದಲ್ಲಿ ಜಡ್ಜಿ ಮುಂದೆ ಅಡ್ವೊಕೇಟ್ ನಿಂತುಕೊಂಡು ವಾದ ಮಾಡೋಣಂಗೆ ನಮ್ಮ ಯೇಸು ಕ್ರಿಸ್ತ ನಮಗಾಗಿ ನಿಂತುಕೊಂಡು ವಾದ ಮಾಡ್ತತೆ. ನೀ ದಯವಿಟ್ಟು ಓಡಿ ಗೆಲ್ಲಬೇಕು. ಗೆದ್ದು ಆ ಜೀವವೃಕ್ಷದ ಹಣ್ಣು ತಿನ್ನುವುದಕ್ಕೆ, ಆ ಬಚ್ಚಿಟ್ಟಿದ ಮನ್ನ ತಿನ್ನುವುದಕ್ಕೆ ನಿನ್ನೆ ಅದು ತನ್ನೇಮಲ್ಲ, ದೇವರದಿ ಒಂದು ಜೀವ ಸ್ತಂಭವಾಕಿ ದೇವರ ಚದೆಯಲ್ಲಿ ಕುಂದರ್ಸಕ್ಕಾಗಿ ನಿನ್ನೆ ಕರ್ಕೊಂಡು ಹೋಗುತ್ತೆ. ಪ್ರಕಟಣೆ 3ನೇ ಅಧ್ಯಾಯ 12ನೇ ವಾಕ್ಯ ಓದು.
ಯಾವನು ಜಯ ಹೊಂದುತ್ತಾನೋ ಆ, ಅವನನ್ನು ನನ್ನ ದೇವರ ಆ. ಆಲಯದಲ್ಲಿ ಆ. ಸ್ತಂಭವಾಗಿ ನಿಲ್ಲಿಸಿ. ಹಲ್ಲೆಲೂಯಾ. ಯಾರು ಜಯ ಹೊಂದುತ್ತಾನೋ ಪ್ರಿಯ ಮಕ್ಕಳೇ, ದೇವರದಿ ಆಲಯ ಆರಾಣ ನಾವಾಣ. ಈ ಆಲಯದಲ್ಲಿ ಒಂದು ಜೀವಸ್ತಂಭವಾಗಿ ನಮ್ಮ ಮಾಂದೇಶಿಯೇ, ಗೋಪಿಯೇ ಎಲ್ಲರೇ, ನಾನು ಸುಮ್ಮನೆ ಹೆಸರು ಹೇಳಿದ, നിങ്ങൾ ಯೋಧನೆ ಮಾಡಬೇಡ, ಅವರ ಹೆಸರು ಹೇಳಿದಂತೆ ನಾನು ಸುಮ್ಮನೆ ನನಗೆ ಬಾಯಿ ಬಂದೇ ಹೆಸರು ಹೇಳಿದೆ. ಪ್ರಿಯ ಮಕ್ಕಳೇ, ಒಂದು ಸ್ತಂಭವಾಗಿ ನಿಲ್ಲಿಸಬೇಕು. ಈ ಬಿಲ್ಡಿಂಗಿನ ಗೋಡೆ ಸ್ತಂಭವಾಗಿ ನಿಲ್ಲಂಗೆ ದೇವರ ಸನ್ನಿಧಿಯಲ್ಲಿ ನಾವೊಂದು ಸ್ತಂಭವಾಗಬೇಕು. ನೀ ದೇವರಿಗೆ ಕೊಡಬೇಕು. ಕೊಡ್ತಾ ಇದೆಯಾ? ಮಲಾಕಿ 3ನೇ ಅಧ್ಯಾಯ 10ನೇ ವಾಕ್ಯ 7ರಿಂದ 10ನೇ ವಾಕ್ಯ ಓದು. ನೀ ಕೊಟ್ಟಿದ ನಿನ್ನೆ ஒரு ಜೀವ ಸ್ತಂಭವಾಗಿ ನಿಲ್ಲಿಸುತ್ತೆ. ನೀ ಚರ್ಚ್ ಕ್ಲೀನ್ ಮಾಡಿದಾಲ್, ಅದೊಂದು ಸ್ತಂಭವಾಣೆ. ನೀ ಚರ್ಚ್ಗೆ ಚಾಪೆ ಹಾಕಿದಾಲ್, ಅದೊಂದು ಸ್ತಂಭವಾಣೆ. ನೀ ಏನ್ ಮಾಡ್ತಾ ಇದೆಯೋ ದೇವರದಿ ಒಂದು ಸ್ತಂಭವಾಗಿ ದೇವರು ನಿಲ್ಲಿಸುತ್ತೆ. ಇಲ್ಲಿ ನಿಲ್ಲಿಸುತ್ತೆ, ಅಲ್ಲೇ ನಿಲ್ಲಿಸುತ್ತೆ, ಸ್ವರ್ಗ ರಾಜ್ಯದಲ್ಲಿ ನಿಲ್ಲಿಸುತ್ತೆ, ಈ ಲೋಕದಲ್ಲಿ ನಿಲ್ಲಿಸುತ್ತೆ. ಓದು ಮಲಾಕಿ 3:10ನೇ ವಾಕ್ಯ ಓದು. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ನನ್ನ ಆಲಯ ಆಹಾರ ಶೂನ್ಯವಾಗದಂತೆ ನಿನ್ನ ದಶಮ ಭಾಗ ಎಲ್ಲಿ ತಗೊಂಡ್ ಬಾ ಅಂತ ಹೇಳಿದೆ? ಭಂಡಾರಕ್ಕೆ, ಈ ಆಲಯಕ್ಕೆ ತಗೊಂಡ್ ಬಾ ಅಂತ ಹೇಳಿದೆ. ನೀ ಆಗಲಕ್ಕೆ ತಗೊಂಡ್ ಬಂದಿದ್ದ. ನಿನ್ನೆ ಒಂದು ಜೀವ ಸ್ತಂಭವಾಗಿ ದೇವರು ನಿಲ್ಲಿಸುತ್ತೆ. ನೀವು ಒಂದು ಜೀವ ಸ್ತಂಭವಾಗಿ ನಿಲ್ಲಬೇಕಲ್ಲ. ದೇವರ ಮಗನಾಗಿ ಮಗಳಾಗಿ ಜೀವಿಸಿ ನೀ ದೇವರಿಗೆ ಕೊಡಬೇಕಲ್ಲ. ಕೊಟ್ಟಿದ ದೇವರು ನಿನ್ನೆ ಎಲ್ಲಾ ವಿಧದಲ್ಲಿ ಆಶೀರ್ವಾದ ಮಾಡ್ತತೆ. ಓದು ಮಗಳೇ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ನಾನು ಪರಲೋಕದ ಬಾಗಿಲುಗಳನ್ನು ತೆಗೆದು ನಿನ್ನ ಮನೆಯಲ್ಲಿ ಜಾಗ ಹಿಡಿಯಲಾರ್ದಂದ ಸುವರಗಳನ್ನು ಸುರಿಯದಿಲ್ಲವೋ? ನೀ ನನ್ನನ್ನು ಪರೀಕ್ಷೆ ಮಾಡಿ ನೋಡು. 31,073 ವಾಕ್ಯವಿದನಲ್ಲಿ ಇದೆ. ಆ ವಾಕ್ಯದಲ್ಲಿ ದೇವರನ್ನೇ ಪರೀಕ್ಷೆ ಮಾಡಿ ನೋಡು ಅಂತ ಹೇಳಿದೆ. ಈ ಒಂದೇ ಪುಸ್ತಕ ಒಳಗೆ ನೀ ಪರೀಕ್ಷೆ ಮಾಡಿ ನೋಡು, ಕೊಟ್ಟಿ ನೋಡಿದಾಲ್ ದೇವರು ನಿನ್ನೆ ಎಲ್ಲಾ ವಿಧದಲ್ಲಿ ಆಶೀರ್ವಾದ ಮಾಡ್ತತೆ. ಪ್ರಕಟಣೆ 3ನೇ ಅಧ್ಯಾಯ 21ನೇ ವಾಕ್ಯ. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದಿದವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವ. ನೋಡೋ, ಈಗ MP ಮಾರ ಹತ್ರಯೋ MLಗಳ ಹತ್ರಯೋ ನಿಂದಿ ಒಂದು ಸೈನ್, ನಿನക്കൊരു ಸೈನ್ ಬೇಕಲ್. ಬೆಳಿಗ್ಗೆಯಿಂದ ಸಾಯಂಕಾಲ ಬರ ಹೋಗಿ ಹೊರಗಡೆ ನಿಂತ್ಕೋಬೇಕು ಎಂದು ಯೇಸು ಏನು ಹೇಳ್ತಾ ಇದೆ? ನೀ ಜಯ ಹೊಂದಿ ಬರುವಾಗ ನನ್ನೊಡನೆ ಸಿಂಹಾಸನ ಒಳಗೆ ಕುತ್ಕೊಳ್ಳೋದಕ್ಕಾಗುತ್ತೆ. ನೀ ಸಿಂಹಾಸನ ಒಳಗೆ ಕುತ್ಕೊಳ್ಳೋಕ್ಕಾಗಿ, ದೇವರ ಜೊತೆಯಲ್ಲಿ ಕುತ್ಕೊಳ್ಳೋದಕ್ಕಾಗಿ ನೀವು ಓಡ್ಕೋಬೇಕು. ದಯವಿಟ್ಟು ಓಡಿ. ನೀ ಗೆದ್ದಿದಾಲ್, ನೀ ಯಾರ ಹತ್ರ ಕುಂದಿರ್ತತೆ? ದೇವರ ಹತ್ರ, ದೇವರ ಸನ್ನಿಧಿಯಲ್ಲಿ. ನೀ ಕೆಳಗಡೆ ಕುತ್ಕೋ, ನಾನು ಮೇಲೆ ಕುತ್ಕೊಳ್ಳಿನಿ, ನಾನು ಸಿಂಹಾಸನ ಒಳಗೆ ಕುತ್ಕೊಳ್ಳಿ. ನೀ ಅಮ್ಮಣಿ ಮೇಲೆ ಕುತ್ಕೋ, ನೀ ಕೆಳಗಡೆ ಕುತ್ಕೊಂಡು ನನ್ನ ದೇವರಿಗೆ ಹೇಳೋದಿಲ್ಲ. ನಮ್ಮ ದೇವರು ಯಾರೇ? ಜೀವ ಸ್ವರೂಪನಾದ ದೇವರಾണ്, ലോക രക്ഷിതാവാണ്, അഖിലാണ്ട സൃഷ്ടിതാവാണ്. അതിൻ്റെ ಗೊತ್ತಾಗಬೇಕೇಲ್. ಯೆಶಾಯ 9ನೇ ಅಧ್ಯಾಯ 6ನೇ ವಾಕ್ಯ. ಒಂದು ಮಗು ನಮಗಾಗಿ ಹುಟ್ಟಿಯದೆ, ಹಲ್ಲೆಲೂಯಾ. ವರದ ಮಗನು ನಮಗೆ ದೊರೆತನು, ಹಲ್ಲೆಲೂಯಾ. ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದು ಅವನ ಹೆಸರು. ಹಲ್ಲೆಲೂಯಾ. ನಮ್ಮ ದೇವರ ಆರಾಣ ಅದ್ಭುತ ಮಂತ್ರಿಯಾಣ. 2 ರೊಟ್ಟಿ 5 ರೊಟ್ಟಿ 2 ಮೀನಿಂದ 5,000 ಜನ ಊಟ ಮಾಡಿ 12 ಬುಟ್ಟಿ ಉಳಿಸಿದು. ಈಗ ಇರಿಕಿನ ಮಂತ್ರಿಮಾರ ಕೈಲೋ MLಗಾರ ಹತ್ರಯೋ ಅದು ಸಿಕ್ಕಿದಾಲ್ ಅವ್ರು ತಿಂದು ಬಿಟ್ಟು ಏನು ಮಾಡ್ತತೆ? ಇಲ್ಲಾದ ಮುಗ ಒರೆಸ್ಕೊಂಡೆ ಹೊರಗೆ ಬರ್ತತೆ. ನಮ್ಮ ದೇವರ ಅಂದವರಲ್ಲ. ಆ ದೇವರು ಸಮಾಧಾನ ಪ್ರಭುವಾಣೆ. ನಮಗೆ ಸಮಾಧಾನ ಕೊಡಕ್ಕಾಗಿ ಬಂದಿದ್ದ ದೇವರಾಣೆ. ಈ ಲೋಕ ಕೊಡುವ ಸಮಾಧಾನ ಶಾಶ್ವತವಲ್ಲ. ಎಲ್ಲಿ ದೇವರು ಕೊಡುವ ಸಮಾಧಾನ
ശാശ്വതമായ സമാധാനമാണ്. അവൻ അത്ഭുത മന്ത്രിയാണ്, അവൻ സമാധാന പ്രഭുവാണ്. ആമേലെ ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು. ಅವನ್ ಪರಾಕ್ರಮಿಯಾದ ದೇವರಾണ്. ನಿತ್ಯನಾದ ತಂದೆ, നിത്യനാഥ തന്റെ. അവനിക്ക് ആദിയില്ല, അന്ത്യമില്ല. അവൻ അൽഫയും ഒമേഗയുമാണ്. അവൻ ജീവസ്വരൂപനാದ ದೇವರಾണ്. ಆ ದೇವರ ಸನ್ನಿಧಿಯಲ್ಲಿ ನೀ ಬಂದಿದ್ದಾಲ್, ಆ ದೇವರು ಬರನ ಟೈಮ್ ಹತ್ರ ಆಯ್ತು. ಈಗೋ ನಾನು ಬಾಗಿಲಿನಲ್ಲಿದ್ದೆ, ಯಾರಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲು ತೆಗೆದಿದ್ದಾಲ್, ನಾನು ಅವರೊಂದಿಗೆ ಊಟ ಮಾಡ್ತೀನಿ, ಅವರು ನನ್ನೊಂದಿಗೆ ಊಟ ಮಾಡ್ತೀನಿ ಅಂತ ಹೇಳಿದ ದೇವರಾണ് ನಮ್ಮ ಯೇಸು ಕ್ರಿಸ್ತನು. ಪ್ರಿಯ ಮಕ್ಕಳೇ, ಆ ದೇವರು ಬರನ ಟೈಮ್ ಆಯ್ತು. 1 ತೆಸಲೋನಿ 4ನೇ ಅಧ್ಯಾಯ 16-17 ವಾಕ್ಯ ವಾಯ್ಪಾಠ ಹೇಳು. ದೇವರು ತಾನೇ ಆಜ್ಞಾಘೋಷದೊಡನೆ, ದೇವರು ತಾನೇ ಆಜ್ಞಾಘೋಷದೊಡನೆಯೋ, ದೇವರ ತುತ್ತೂರಿ ಧ್ವನಿಯೊಡನೆಯೋ, ತುತ್ತೂರಿ ಧ್ವನಿಯೊಡನೆಯೋ, ದೇವರು ತಾನೇ ಪ್ರಧಾನ ದೂತದ ಶಬ್ದದೊಡನೆಯೋ, ದೇವದೂತನ ಧ್ವನಿಯೊಡನೆಯೋ, ತುತ್ತೂರಿ ಧ್ವನಿಯೊಡನೆಯೋ ಆಕಾಶದಿಂದ ಇಳಿದು ಬರುವನು. ಆಮೆನ್, ಹಲ್ಲೆಲೂಯಾ. ನಮ್ಮ ಯೇಸು ಬರ್ರೈ ಮಾತ್ರ ಆಯ್ತು. ನೀ ಹೋಗಕ್ಕೆ ರೆಡಿ ಆಗೋ, ನೀ ಓಡುಕೋ, ಓಡಿ ಗೆಲ್ಲಬೇಕು. ಗೆದ್ದಿದವರಿಗೆ ಅನೇಕ ಇದು ಉಪಕಾರ ದೇವರು ಮಾಡ್ತತೆ. ಆ ದೇವರ ಮಕ್ಕಳಾಗಿ ನೀ ಜೀವಿಸಕ್ಕೆ ಇಷ್ಟಪಡ್ತಾ ಇದೆಯೇ? ಯೇಸುವಿನ ಸ್ವಂತ ರಕ್ಷಕರಾಗಿ ಸ್ವೀಕಾರ ಮಾಡುತ್ತವರೇ, ಈ ನಿಮಿಷಮೇ ಸ್ವಂತ ರಕ್ಷಕರಾಗಿ ಸ್ವೀಕಾರ ಮಾಡು. ಯೇಸುವೆ, ನನಗೆ ಬಚ್ಚಿ ಇಟ್ಟಿದ ಮನ್ನ ಬೇಕು, ನನಗೆ ಜೀವದಾಯಕದ ಹಣ್ಣು ಬೇಕು. ನಾನು ನಿನ್ನ ಚದೆಯಲ್ಲಿ ಅಪ್ಪ ಸಿಂಹಾಸನ ಒಳಗೆ ಕುತ್ಕೋಬೇಕು. ನಿನ್ನ ಜೀವಸ್ತಂಭವಾಕಿ ನನ್ನನ್ನು ಉಪಯೋಗಿಸು. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡು. ಈ ವಾಕ್ಯಗಳಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನನ್ನ ಟೈಮ್ ಇಲ್ಲ, ನಾವು ನಿಲ್ಲಿಸ್ತೀನಿ, ಪ್ರಾರ್ಥನೆ ಮಾಡ್ತೀನಿ. ನಿಮ್ಗೆ ಏನು ಕಷ್ಟವಿದೆಯೋ, ಕಾಯಲಿದೆಯೋ, ರೋಗವಿದೆಯೋ, ದುಃಖವಿದೆಯೋ, ಸಮಸ್ಯೆ ಇದೆಯೋ, ನೀನು ದೇವರ ಹತ್ರ ಬೇಡ್ಕೋ. ಮೊಣಂಗಾಲು ಊರಕ್ಕಾಗೋರು ಮೊಣಂಗಾಲೂರು. ನಿಮ್ಮ ನೋವಿನ ಭಾಗದಲ್ಲಿ ಒಂದು ಕೈ ಹಾಕೋ, ಒಂದು ಕೈ ಮೇಲಕ್ಕೆತ್ತು. ಹಲ್ಲೆಲೂಯಾ, ಸ್ತೋತ್ರ, ಹಲ್ಲೆಲೂಯಾ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯ ದೇವರೇ, ಅಪ್ಪ, ನಾವು ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದಪ್ಪ, ನೀ ಆಶೀರ್ವದಿಸಪ್ಪ. ನಾವು ಈ ಲೋಕದಲ್ಲಿ ಆತ್ಮೀಯ ಓಟ ಕಳದಲ್ಲಿ ಓಡುವ ಓಟಗಾರನಪ್ಪ. ನಾವು ಗೆಲ್ಲುವುದಕ್ಕೆ ನೀ ಸಹಾಯ ಮಾಡಪ್ಪ. ನೀ ಬರುವಾಗ ನನಗೆ ನಿನ್ನನ್ನು ಗೊತ್ತಿಲ್ಲ ಎಂದು ಹೇಳೋದಕ್ಕೆ ಬಿಡಬೇಡಪ್ಪ. ನಾವು ಓಡಿ ಕರ್ತಾವೆ ನಿನ್ನ ಸನ್ನಿಧಿಯಲ್ಲಿ ಸೇರುವುದಕ್ಕೋ, ಕರ್ತಾವೆ ಆ ಹಣ್ಣು ತಿನ್ನುವುದಕ್ಕೋ, ಆ ಬಚ್ಚಿಟ್ಟಿದ ಮನ್ನ ನಮ್ಮ ಬಾಯಲ್ಲಿ ಯಾವಾಗಲೂ ಇರಬೇಕಪ್ಪ. ಯೇಸುವೇ, ನೀ ಕೈ ಬಿಡಬೇಡಪ್ಪ, ಕೈ ಬಿಡಬೇಡಪ್ಪ ದೇವರೇ. ಎಷ್ಟೋ ಜನಗಳು ಶಾಂತಿ ಇಲ್ಲ, ಸಮಾಧಾನವಿಲ್ಲ, ಸಂತೋಷವಿಲ್ಲದೆ ಜೀವಿಸ್ತಾ ಇದೆಯಪ್ಪ. ಸ್ವಂತಪಟ್ಟವರೊಡ ಬೇರ್ವಾಡವಾದರ ದುಃಖದಲ್ಲಿ ಇರುವ ಮಕ್ಕಳನ್ನೇ ನೀ ಆಶೀರ್ವದಿಸಪ್ಪ. ಶಾಂತಿ ಸಮಾಧಾನವಿಲ್ಲದ ಮಕ್ಕಳನ್ನೇ ನೀ ಆಶೀರ್ವದಿಸಪ್ಪ ದೇವರೇ. ಅವರಿಗೆ ಸಮಾಧಾನ ಕೊಡಪ್ಪ, ಶಾಂತಿ ಕೊಡಪ್ಪ, ರೋಗದಿಂದ ಬಿಡುಗಡೆ ಕೊಡಪ್ಪ, ಶಾಪದಿಂದ ಬಿಡುಗಡೆ ಕೊಡಪ್ಪ. ಎಷ್ಟೋ ಜನಗಳು ICU ವೆಂಟಿಲೇಟರ್ಲು ನರಳಾಡ್ತಾ ಇದೆಯಪ್ಪ. ಅವರಿಗೆ ನೀ ಸಮಾಧಾನ ಕೊಡಪ್ಪ, ಸಮಾಧಾನ ಕೊಡಪ್ಪ ದೇವರೇ. ಯೇಸು ಜೀವಿಸುವ ದೇವರು, ಯೇಸು ಸತ್ಯ ದೇವರು, ಯೇಸು ಬಿಡುಗಡೆ ಕೊಡುವ ದೇವರನ್ನ ಎಲ್ಲರಿಗೂ ಗೊತ್ತಾಗಲಪ್ಪ ದೇವರೇ. ನೀ ಕೈ ಬಿಡಬೇಡಪ್ಪ. ಆದಿ ಅವಸಾನ ನೀ ನಮ್ಮ ಚದೆಯಲ್ಲಿ ಇರಬೇಕಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೀನ್. ನಿಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಕುಟುಂಬത്തെ, ನಮ್ಮ ಸಭೆಯೇ ಹೊರತು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಪ್ರಾರ್ಥನಾ ವಿಷಯ ನನ್ನೇ ಫೋನ್ ಮಾಡಿ ವಿಷಯ ತಿಳಿಸಿದ ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೀರಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.